ಅಂಬೇಡ್ಕರ್ ನಡೆದಾಡಿದ ಜಾಗ ಈಗ ಪಾಳು ಕುಂಪೆ. ಶ್ರೀಧರ್ ಕಲಿವೀರರೇ, ಇದೇನು ನಿಮ್ಮ ಹಠ? ಜೈ ಭೀಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ಹೇಳಿ ನಾವೀಗ ಬಂದಿದ್ದೀವಿ. ಏನಂದರೆ, ಹಾಸನದ ಹೃದಯ ಭಾಗದಲ್ಲಿರ್ತಕ್ಕಂತಹ ಅಂಬೇಡ್ಕರ್ ಭವನ ಪಕ್ಕ ಇರ್ತಕ್ಕಂತಹ ಒಂದು AK ಬೋರ್ಡಿಂಗ್ ಹಾಸ್ಟೆಲ್ ಇತ್ತು ಮುಂಚೆ. ಅದನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಬಹುಶಃ ಇದೆಲ್ಲ ಕೂಡ ನಿಮಗೆ ಗೊತ್ತಿದೆ. ಇದರ ವಿಶೇಷತೆ ಏನಂದರೆ, ಈ ಜಾಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಳೆನರಸೀಪುರಕ್ಕೆ ಬಂದಾಗ ಅದು ಮುಗಿಸ್ಕೊಂಡು ಇಲ್ಲಿ ಬಂದು ಹೋದ್ರು ಅನ್ನೋದು ಒಂದು ಸಾಕ್ಷ್ಯಗಳು ಸಿಕ್ಕಿ ಅದನ್ನು ಸಾಬೀತಾಗಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲೆಯ ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀಧರ್ ಕಲ್ವೀರ್ ಅವರು ಮತ್ತು ಹಾಸನದ ಎಲ್ಲ ದಲಿತ ಮುಖಂಡರು ಇದಕ್ಕೆ ಒಕ್ಕೊರಲಿನ ಒಂದು ಹೋರಾಟ ಮಾಡಿ ಅದನ್ನು ನಾವು ಉಳಿಸಿದ್ದೀವಿ. ಅಲ್ಲಿ ಏನಾಗಿತ್ತು ಅಂದರೆ, ಹಿಂದೆ ಅದು ಬಾಲಮಂದಿರ ರಿಬ್ಯಾಂಡ್ ಹೋಮ್ ಆ ಜಾಗ ಆಗಿತ್ತು. ಅವರಿಗೆ ಬಾಡಿಗೆ ಕೊಟ್ಟಿದ್ರು. ಬಾಡಿಗೆ ಅದು ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಅಲ್ಲಿ ಬಡ ಮಕ್ಕಳು, ಕಳೆದು ಹೋದ ಮಕ್ಕಳು, ಜೊತೆಗೆ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು, ಅಲ್ಲೆಲ್ಲವೂ ಕೂಡ ಅಲ್ಲಿ ಅಂಥ ಮಕ್ಕಳಿಗೆ ರಕ್ಷಣೆ ನೀಡುವಂಥ ಸ್ಥಳ ಆಗಿತ್ತು. ಆದರೆ ಇದು ಜಾಗ ಅಂಬೇಡ್ಕರ್ ಬಂದು ಬಾಬಾ ಸಾಹೇಬರು ಬಂದು ಹೋಗಿದ್ದ ಜಾಗ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ದೊಡ್ಡ ಹೋರಾಟ ಮಾಡಿ ಶ್ರೀಧರ್ ಕಲ್ವೀರ್ ಅವರ ಕೈ ಜೋಡಿಸಿ ಆ ಜಾಗನ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಅದನ್ನು ವಶಪಡಿಸ್ಕೊಂಡಿದ್ವಿ. ಇದಿಷ್ಟೆಲ್ಲವೂ ಆಗಿದ್ದಂಥದ್ದು ಕಳೆದ 3-4 ವರ್ಷದ ಒಂದು ದೊಡ್ಡ ಹೋರಾಟ. ಇದಕ್ಕೆ ನಾನು ಶ್ರೀಧರ್ ಕಲ್ವೀರ್ ಸೇರಿದಂತೆ ನಮ್ಮೆಲ್ಲ ಜಿಲ್ಲೆಯ ದಲಿತ ಪರ ಸಂಘಟನೆಗಳು ಹಾಗೂ ರಾಜ್ಯ ಮಟ್ಟದ ಸಂಘಟನೆಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ಈಗ ನಾವು ಭೀಮಾ ವಿಜಯ ಪತ್ರಿಕೆ ಅಲ್ಲಿಗೆ ಹೋಗಿ ನೋಡಿದಾಗ ಏನಾಗಿದೆ ಅನ್ನೋದನ್ನ ನೀವು ಬಹುಶಃ ಅದರ ವಿಜುವಲ್ಸ್ ನೀವು ನೋಡ್ಬೋದು. ನಿಜವಾಗ್ಲೂ ದುರಂತ ಅನ್ನಿಸ್ತದೆ. ಯಾಕೆ ಅಂದರೆ, ಏನು ಸಮಾಜ ಕಲ್ಯಾಣ ಇಲಾಖೆ ಅಂಡಲ್ಲಿರ್ತಕ್ಕಂತಹ ಈ ಜಾಗದಲ್ಲಿ ಅಂಬೇಡ್ಕರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಅಂತ ಹೇಳಿ ಅದರಲ್ಲಿ ಬರೆಯಲಾಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರು 2024ರಲ್ಲಿ ಬಂದಾಗ ಅಲ್ಲಿಗೆ ಒಂದಷ್ಟು ಮಣ್ಣನ್ನು ಹಾಕಿ ಅಂತೇಳಿ ಅದನ್ನು ಮಾಡೋದಕ್ಕೆ ಎಲ್ಲರ ಕೈಲೂ ಅಲ್ಲಿ ಬಂದು ಹೋದವರು ಮಾಡಬೇಕು ಅಂತ ಹೋಗಿದ್ದಾರೆ. ಆದರೆ ದುರಂತ ಅಂದರೆ, ಇವಾಗ ಅದಕ್ಕೆ ಸಂಪೂರ್ಣ ಬೀಗ ಹಾಕಿದ್ದಾರೆ. ಕಾರಣ ಏನಂದರೆ, ಅದಕ್ಕೆ ಈಗಾಗಲೇ ಸರ್ಕಾರದಿಂದ 1,80,00,000 ಹಣ ಬಂದಿದೆ. ಆ ಹಣದಲ್ಲಿ ಇಲ್ಲಿ ಇಷ್ಟು ದೊಡ್ಡ ಕಟ್ಟಡ ಮಾಡೋಕ್ಕಾಗಲ್ಲ. ಅದಕ್ಕೆ ಸಪ್ರೇಟಾಗಿ ಒಂದು 10 ಎಕರೆನ ಜಮೀನನ್ನ ನಾವು ಮಾಡ್ಕೊಬರ್ತೀವಿ. ಅಲ್ಲಿವರೆಗೂ ಇದು ಹೀಗೆ ಇರಲಿ ಅಂತ ಹೇಳಿ ಅಲ್ಲಿನ ಬೇರೆ ಕಡೆ ಮಾಡೋಣ ಅಂತ ಶ್ರೀಧರ್ ಕಲ್ವೀರ್ ಅವರು ಮತ್ತು ಕೆಲವರೆಲ್ಲರೂ ಕೂಡ ಅದನ್ನ ಯೋಚಿಸ್ತಾ ಇದ್ದಾರೆ. ಆದರೆ ನನ್ನ ಪ್ರಶ್ನೆ, ಅಂಬೇಡ್ಕರ್ ಅವರು ಬಂದು ಹೋಗಿರ್ತಕ್ಕಂಥ ಜಾಗವನ್ನ ಬೇರೆ ಕಡೆ ಸೃಷ್ಟಿ ಮಾಡೋಕ್ಕಿಂತ ಇರುವಂತಹ ನಗರದ ಮಧ್ಯದಲ್ಲಿರುವಂತಹ ಜಾಗದಲ್ಲೇ ಮಾಡಬೇಕು ಅಂತ ನಾವು ಹೋರಾಟ ಶುರು ಮಾಡಿದ್ದು. ಆದರೆ ಯಾಕೆ ದಿಢೀರ್ ಅದನ್ನ ಬೇರೆ ಕಡೆ ಮಾಡೋಣ ಅಂತ ಹೋಗಿ ಮತ್ತೆ ಯಾಕೆ ಗೊಂದಲ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇವತ್ತು ನಾವು ಭೀಮಾ ವಿಜಯ ಪತ್ರಿಕೆ ಅಲ್ಲಿಗೆ ಹೋದಾಗ, ಡಿಜಿಟಲ್ ಮೀಡಿಯಾಕ್ಕೆ ಹೋದಾಗ ನಿಜವಾಗ್ಲೂ ತುಂಬ ಬೇಸರ ಆಯಿತು. ಏನು ಹಾಳು ಕೊಂಪೆ ಅಂತೀವಲ್ಲ, ಹಾಳು ಕೊಂಪೆ ಅಲ್ಲಿ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ಇಂಥ ಜಾಗಕ್ಕೆ ಬಂದಿದ್ದ ಅಂಬೇಡ್ಕರ್ ಏನಾ ಅಂತ ನಮಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಇಡೀ ಆ ಕಾಂಪೌಂಡಿಗೆ ಬೀಗ ಹಾಕಿದ್ದಾರೆ. ಹಿಂದೆ ಒಂದು ಕಾಂಪೌಂಡ್ ಬಿದ್ದು ಒಬ್ಬ ವ್ಯಕ್ತಿ ಸತ್ತೋದ. ಅಂದರೆ ಕಟ್ಟಡವೇ ಸಂಪೂರ್ಣ ಶಿಥಿಲವಾಗಿದೆ. ಜೊತೆಗೆ ಇವಾಗಿನ ಪರಿಸ್ಥಿತಿ ನೋಡಿದರೆ ಯಾರು ಕೂಡ ಇದನ್ನ ಈ ರೀತಿ ಇಟ್ಟೋದಕ್ಕೆ ನಾವು ಯಾರು ಕೂಡ ಇಷ್ಟಪಡಲಿಲ್ಲ. ಇಲ್ಲಿ ದೂರದಲ್ಲಿ ದಾರಿಲಿ ಹೋಗೋರು ಇದೆ ಅಂತೆ ನೋಡ್ರಿ, ಮಕ್ಕಳನ್ನ ಆಚೆ ಕಳಿಸಿ ಈಗ ಏನೋ ಸಂಶೋಧನಾ ಕೇಂದ್ರ ಮಾಡ್ತೀವಿ, ಅಂಬೇಡ್ಕರ್ ಬಂದಿದ್ದು ಅಂತ ಹೇಳ್ಬಿಟ್ಟು ಬಿಡಿಸಿದ್ರು. ಪಾಪ ಮಕ್ಕಳನ್ನೆಲ್ಲನೇ ಹೊರವಲಯಕ್ಕೆ ಕಳಿಸಿದ್ರು. ಇದೇ ಕಟ್ಟಕ್ಕೆ ಆಗಿಲ್ವಲ್ಲ ನೋಡಿ, ಕೊನೆ ಪಕ್ಷ ರಿಪೇರಿ ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿ ತುಂಬ ಬೇಸರ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ನಾನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ DD ಅವರನ್ನು ನಾನು ಕೇಳಿದೆ,
ಆಕ್ಚುಲ್ ಪೊಸಿಷನ್ ಏನಿದೆ ಅಂತ ಕೇಳಿದೆ. ಪಾಪ ಅವರು ಕೂಡ ಸತ್ಯವನ್ನ ಹೇಳಿ ತುಂಬಾ ವಿಷಾದ ವ್ಯಕ್ತಪಡಿಸಿದ್ರು. ಶ್ರೀಧರ್ ಕಲ್ವೀರ್ ಅವರು ಹಿಂಗೆ ಹೇಳಿದ್ದಾರೆ, ಅದು ರಾಜ್ಯ ಮಟ್ಟದಿಂದ ಆಗಬೇಕು ಸರ್, ಈಗ ಕೊಟ್ಟಿರೋ ಹಣದಲ್ಲಿ ಯಾವುದೂ ಆಗಲ್ಲ, ಅದಕ್ಕೆ 10 ಎಕರೆ ನಾವು ಮಾಡಿಸ್ಕೊ ಬರ್ತೀವಿ, ದುಡ್ಡನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಯಾಕೆ ಹಿಂಗ್ ಮಾಡಿದಿರಿ ಅಂತ ಕೇಳಿದಕ್ಕೆ, ಸರ್ ಅವ್ರು ಹೇಳಿದ್ದಂಗೆ ನಾವು ಕೇಳ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ನಮಗೆ ತೊಂದರೆ ಆಗುತ್ತೆ, ಅವರೇ ಮಾಡಿಸಿರೋದ್ರಿಂದ ಇದೆಲ್ಲವೂ ಅಂತ ಹೇಳಿದರು. ಸನ್ಮಾನ್ಯ ಶ್ರೀಧರ್ ಕಲ್ವೀರ್ ಅವರಲ್ಲಿ ನನ್ನ ಮನವಿ, ನೀವು ತುಂಬಾ ಹಿರಿಯರು, ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸದಸ್ಯರಲ್ಲಿ ಕೂಡ ಆಗಿದ್ದೀರಿ. ನಾವೆಲ್ಲರೂ ನಿಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ವಿ. ಈ ಹೋರಾಟಕ್ಕೆ ನೀವಿಷ್ಟೆಲ್ಲ ಮಾಡಿ ಜಾಗವನ್ನು ಬಿಡಿಸ್ಕೊಟ್ಟು ಜೊತೆಗೆ ಹಣವನ್ನು ತಂದು ಈಗ ಏಕಾಏಕಿ ಇದನ್ನು 1 ವರ್ಷದಿಂದ ಪಾಳು ಬೀಳ್ಸಿದ್ರಲ್ಲ, ನಿಜವಾಗ್ಲೂ ಇದು ಒಳ್ಳೇದಾ ಅನ್ನೋದು ನನ್ನ ಪ್ರಶ್ನೆ, ವೈಯಕ್ತಿಕ ಹಾಗೂ ಎಲ್ಲರ ಪ್ರಶ್ನೆ ಕೂಡ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಕೊನೆ ಪಕ್ಷ ಅಲ್ಲಿ ಏನಾದ್ರು ಒಂದು ಧ್ಯಾನ ಕೇಂದ್ರ, ಜೊತೆಗೆ ಅಂಬೇಡ್ಕರ್ ಬಂದು ಹೋದ ಸ್ಥಳದಲ್ಲಿ ಅವರ ದೊಡ್ಡ ಒಂದು ಪ್ರತಿಮೆ, ಈಗ ನಮಗೆ ಧ್ಯಾನ ಮಾಡೋದಕ್ಕೆ ಯಾವ ಕೇಂದ್ರ ಇಲ್ಲ, ಎಲ್ಲರಿಗೂ ಬೇರೆಯವರಿಗೆ ದೇವಸ್ಥಾನಗಳಿದಾವೆ. ಅದೇ ಇಲ್ಲಿ ತುಂಬಾ ಜನ ಬುದ್ಧಿಸ್ಟ್ ಇದ್ದಾರೆ, ಕೊನೆ ಪಕ್ಷ ಒಂದು ಬುದ್ಧನ ಇದನ್ನಿಟ್ಟು ಧ್ಯಾನ ಮಾಡೋಂಥದ್ದು, ಅಂಬೇಡ್ಕರ್ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಒಂದಷ್ಟು ಪುಸ್ತಕಗಳನ್ನ ಇಡೋಂಥದ್ದು, ಇದೆಲ್ಲದಕ್ಕಾಗುತ್ತೆ. ಸರಿ, ಕೊನೆಗೆ ನಿಮ್ಮ ಉದ್ದೇಶ ಏನಾದರೂ ಅದನ್ನಾರು ಹೇಳಿ. ಹಣ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹಣ ಇನ್ನೊಂದು ವರ್ಷ, ಈ ವರ್ಷ ಏನಾದ್ರು ನಾವು ಬಳಸಲಿಲ್ಲ ಅಂದ್ರೆ ಮತ್ತೆ ಅದು ವಾಪಸ್ ಹೋಗುತ್ತೆ. ಅದು ಸನ್ಮಾನ್ಯ ಯಡಿಯೂರಪ್ಪ ಅವರು ಇದ್ದ ಕಾಲದಲ್ಲಿ ತರಿಸಿದ್ದ ಹಣ 1 ಕೋಟಿ, ಅದನ್ನು ಕೂಡ ನೀವೇ ಅದಕ್ಕೆ ಒಟ್ಟಾರೆ ಎಲ್ಲದಕ್ಕೂ ನೀವೇ ಕಾರಣರಾಗಿ ಹೀಗೆ ಪಾಳು ಬೀಳೋದಕ್ಕೂ ಕೂಡ ನೀವೇ ಯಾಕೆ ಕಾರಣ ಆಗ್ತಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ದಯಮಾಡಿ ನಮ್ಮ ಜಿಲ್ಲೆಯ ಎಲ್ಲ ದಲಿತ ಪರ ಹೋರಾಟಗಾರರು, ಸಾಮಾನ್ಯ ಜನರು, ಎಲ್ಲರ ನಮ್ಮ ಮನವಿ, ಅದಕ್ಕೆ ಏನಾದ್ರು ಒಂದು ಮಾಡಿ. ಇಲ್ಲ ಅಂದ್ರೆ ನಮ್ಮ ಸಮಕಾಲೀನ ಅವಧಿಲಿ ಅದು ಮತ್ತೊಂದು ಪಾಳು ಬಿದ್ದ ಇದಾಗಿ ಮುಂದೆ ಯಾರದನ್ನ ನೋಡದೇ ಇರೋಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾನು ಈ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅದು ಹಾಳಾಗೋದು ಬೇಡ ಸರ್. ನಮ್ಮೆಲ್ಲರಿಗೂ ಅದು ಒಂದು ದಾರಿ ದೀಪವಾಗಿರ್ಬೇಕು. ನಮಗೆ ಅಲ್ಲಿ ಬಂದು ಹೋದ್ರು ಅನ್ನೋದೇ ಮೈ ರೋಮಾಂಚನ ಆಗುತ್ತೆ, ಬಾಬಾ ಸಾಹೇಬ್ರಲ್ಲಿ ಇದ್ದೋದ್ರು ಅಂತ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಏನೋ ಅದು ಬೇಡ, ಆದರೆ ನೀವು ಅದನ್ನು ಸಾಬೀತುಪಡಿಸಿದಿರಿ. ಹಾಗಾಗಿ ನಾನು ನಿಮ್ಮನ್ನು ತುಂಬ ವಿನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ. ಅಲ್ಲಿ ನೀವು ಕಟ್ಟಡ ನೋಡಿ, ಅದನ್ನ ನೀವು ಎಲ್ಲರಿಗಲ್ಲಿ ಒಂದಷ್ಟು ಮಣ್ಣನ್ನು ಮರಳನ್ನು ಹಾಕಿ ಇದು ಮಾಡಿದಿರಾ, ಹಾಕೋಗಿ ಅಂತ ಹೇಳಿದಿರಾ. ನಿಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಸರಿಯಾಗಿದೆ. ಆದರೆ ಇನ್ನೊಂದು ವರ್ಷ ಏನಾದ್ರು ಹೋದ್ರೆ ಟೋಟಲಿ ಆ ಕಟ್ಟಡನೇ ನೆಲಸಮ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲ ಒಂದು ಹಾಸ್ಟೆಲ್, ಒಂದು 2-3 ಹಾಸ್ಟೆಲ್ ಆದ್ರೂ ಮಾಡ್ಕೊಳ್ಳೋದಕ್ಕೆ ಬಿಡಿ. ಮಕ್ಕಳಿಗೆ ಹಾಸ್ಟೆಲ್ಗಳಿಲ್ದಲೆ ಯಾವ್ದ್ಯಾವುದೋ ಕೊಂಪೆಗಳಲ್ಲಿ ಎಲ್ಲೆಲ್ಲೋ ಪಾಳು ಬಿದ್ದ ಕಟ್ಟಡಗಳಲ್ಲಿ ಓದ್ತಾ ಇದ್ದಾರೆ. ದಯಮಾಡಿ ಇದನ್ನಾರು ಮಾಡಿದರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಹಾಗಾಗಿ ಈ ಬಗ್ಗೆ ನೀವೇ ಸಭೆ ಕರೀರಿ, ಆದಷ್ಟು ಬೇಗ ಒಂದು ಒಳ್ಳೆ ತೀರ್ಮಾನ ಮಾಡಿ ಆ ಜಾಗವನ್ನ ಶಾಶ್ವತವಾಗಿ, ನಮ್ಮ ಜಾಗ, ಬಾಬಾ ಸಾಹೇಬರು ಬಂದ ಜಾಗ, ಮತ್ತೆ ನಾಲ್ವಡಿ ಕೃಷ್ಣರಾಜ ಅದನ್ನು ಕಟ್ಟಿಸಿದ್ದು, ಅವರೆಲ್ಲರೂ ಕೂಡ ದೊಡ್ಡ ಗೌರವ ಕೊಟ್ಟಂತಾಗುತ್ತೆ. ಆದಷ್ಟು ಬೇಗ ಈ ಕೆಲಸ ತಾವು ಮಾಡ್ತೀರ ಅನ್ಕೊಂಡು ನಾನು ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಜೈ ಭೀಮ್.